ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು SLC 2024 ಎಕ್ಸಾಮಿಗೆ ಬರ್ತಕ್ಕಂಥ 3 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡೋಣಂತೆ. ನೋಡ್ರಿ, ಯಾಕಂದ್ರೆ ಇವತ್ತು ಬೆಳಗ್ಲಿಂದ 2 ಕ್ಲಾಸ್ ಹಾಕಿದ್ನಲ್ಲ, ಆ 2 ಒಂದು ಸ್ವಲ್ಪ ನಾಯ್ಸ್ ಒಳಗಿದ್ವಿ. ಯಾಕಂದ್ರೆ ನಾವು ಸ್ಟಾಪ್ ಸ್ಟೇಷನ್ನಾಗಿದ್ದೆ. ನಿಮ್ಮ ನಾಡ್ದ ಎಕ್ಸಾಮ್ ಇರೋ ಸಂಬಂಧ ನಾನು ಸ್ಟೇಷನ್ನಲ್ಲೇ ಕುಂತು 1-2 ವಿಡಿಯೋ ಮಾಡಾಕಿದ್ದೆ. ಒಂದು ಸ್ವಲ್ಪ ಏನೈತೆ ನಾಯ್ಸಿ ಇತ್ತು, ಸಾರಿ. ಯಾಕಂದರೆ ನಿಮ್ಮ ನಾಡ್ದ ಎಕ್ಸಾಮ್ ಇರೋ ಸಂಬಂಧ ನಾನು ಹಾಕಿದ್ದೆ. ಇವಾಗಿಂದ ನಾನು ಮತ್ತೆ ಕಂಪ್ಲೀಟ್ ಮಾಡಿಕೊಡ್ತೀನಿ ರೀ ನಿಮ್ಗೆ. 3 ಮಾರ್ಕ್ಸಿಂದ ಇನ್ನೊಂದು 2 ಕ್ಲಾಸ್ ಒಳಗೆ 3 ಮಾರ್ಕ್ಸಿಂದ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸನ್ನ ಕಂಪ್ಲೀಟ್ ಮಾಡಿಕೊಡ್ತೀನಿ. ಮತ್ತು 4 ಮಾರ್ಕ್ಸಿಂದ 5 ಮಾರ್ಕ್ಸಿಂದ ಎಲ್ಲ ಕ್ಲಾಸನ್ನು ನಿಮಗೆ ಕವರ್ ಮಾಡಿಕೊಡ್ತೀನಿ ರೀ. ಮತ್ತು ನಾನು ನಿಮ್ಗೆ ಆಲ್ರೆಡಿ 1 ಮಾರ್ಕ್ಸಿಂದ ಕವರ್ ಮಾಡಿಕೊಟ್ಟೀನಿ, 2 ಮಾರ್ಕ್ಸಿಂದ ಕವರ್ ಮಾಡಿಕೊಟ್ಟೀನಿ. ಹಿಂದಿಂದ ನಂದು SLC ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಸ್ ಅಂತ ಮಾಡಿ ಅದರಲ್ಲಿ ಬರ್ತಕ್ಕಂಥ ಪ್ಲೇಲಿಸ್ಟ್ ಒಳಗೆ ಹೋಗಿ SLC ಮ್ಯಾಥ್ಸ್ನೊಳಗೆ ಏನೇನು ಪ್ಲೇಲಿಸ್ಟ್ ಒಳಗೆ ಅದಾವಲ್ಲ ಪ್ರತಿಯೊಂದು ಕ್ಲಾಸ್ ನೀವು ನೋಡ್ಕೊಂಡು ಹೋಗಿ. ಮತ್ತು ಇವಾಗೇನು ನಾ 2-3 ಕ್ಲಾಸ್ ಮಾಡ್ತೇನಲ್ಲ, ಎಲ್ಲ ನೋಡ್ಕೊಂಡು ಹೋದ್ರೆ ನೀವು 80 ಗ್ಯಾರಂಟಿ ತೊಗೊಂಬರ್ತೀರಿ. ಅಷ್ಟು ನಾನು ಇಂಪಾರ್ಟೆಂಟ್ ಕ್ಲಾಸ್ ಪ್ರತಿಯೊಂದಕ್ಕೂ ಕ್ಲಾಸ್ ಒಳಗೂ ನಾನು ನಿಮ್ಗೆ ಎಲ್ಲ ಇಂಪಾರ್ಟೆಂಟ್ ಕ್ಲಾಸ್ ಹೇಳ್ಕೊತೀನಿ. ನೋಡ್ರಿ, ಗ್ಯಾರಂಟಿ ಹೇಳ್ತೀನಿ. ನೀವೆಲ್ಲ ಇಷ್ಟು ದಿನ ಕೇಳ್ತಿದ್ರಲ್ಲ ಮೇಡಮ್ ಸೈನ್ಸ್ ಒಳಗೆ ಇದ್ದೇ ಕನ್ಫರ್ಮ್ ಬರ್ತೈತಾ ಅಂತ. ಯಾಕಂದ್ರೆ ಸೈನ್ಸ್ ಒಂದು ಅಂಥ ಸಬ್ಜೆಕ್ಟ್ ಅದ್ರೊಳಗೆ ಕನ್ಫರ್ಮ್ ಇದೇ ಬರ್ತೈತೆ ಅಂತ ಹೇಳಿಕಲ್ಲ. ಆದರೂ ನಾ ಹೇಳಿದ್ದೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗೈತಿ. ಪಾಸಿಂಗ್ ಅಂತೂ ನಾ ಹೇಳಿದ್ದಷ್ಟು ಕ್ಲಾಸ್ ನೀವು ನೋಡಿದ್ರೆ ಪಾಸಿಂಗ್ ಅಂತೂ ಬಂದೇ ಬರ್ತೈತ್ರಿ ಅಂದಿದ್ದೆ. ಅದೇ ಟೈಪ್ ನಾ ಕ್ಲಾಸ್ ಏನು ಸೈನ್ಸ್ ಒಳಗೆ ಮಾಡೀನಿ ಅದ್ರೊಳಗೆ ಪಾಸಿಂಗ್ ಅಂತೂ ನಾ ಹೇಳಿದ್ದಷ್ಟು ಪಾಸ್ ಇಲ್ಲ, ಅದಕ್ಕೆ ನಾ ಜಾಸ್ತಿ ಮಾರ್ಕ್ಸಿಂದ ನಾ ಹೇಳಿದ್ದಷ್ಟು ಬಂದೈತಂತ ನನಗಂತೂ ಖುಷಿ ಇದೆ. ಯಾಕಂದರೆ ನನ್ನಿಂದ ಒಂದು ಮಕ್ಕಳಿಗೆ ಹೆಲ್ಪ್ ಆಯ್ತು ಅನ್ನೋದ್ರಿಂದ ನನಗೆ ಖುಷಿ ಇದೆ. ಅದೇ ರೀತಿ ನಾವು ಮ್ಯಾಥ್ಸಿಗೆ ಗ್ಯಾರಂಟಿ ಕೊಟ್ಟು ಹೇಳ್ತೀನಿ ರೀ. ನಾ ಹೇಳಿದ ಕ್ಲಾಸನ್ನು ನಂದು ಪ್ಲೇಲಿಸ್ಟ್ ಒಳಗೆ ಏನೇನು ಕ್ಲಾಸಸ್ ಅದಾವಲ್ಲ SLC ಮ್ಯಾಥ್ಸ್ ಅಂತ ಇಂಪಾರ್ಟೆಂಟ್ ಏನೇನು ಕ್ಲಾಸ್ ಮಾಡ್ಸೀನಿ ಪ್ರತಿಯೊಂದು ಕ್ಲಾಸ್ ನೀವು ನೋಡ್ಕೊಂಡು ಹೋಗಿ ಮಾಡಿದರೆ ನಾಡ್ದು ನೀವು ಎಕ್ಸಾಮಿಗೆ 80 ತೊಗೊಂಡು ಬಂದೇ ಬರ್ತೀರಿ. ಅಷ್ಟು ನನಗೆ ಕಾನ್ಫಿಡೆನ್ಸ್ ಐತಿ. ಯಾಕಂದ್ರೆ ನಾ ಅಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆಲ್ಲ ಪ್ರತಿಯೊಂದು ಕವರ್ ಮಾಡ್ಕೊತೀನಿ ರೀ. ಆದ್ರೆ ನಾ ಹೇಳಿದ್ದೆ ಎಲ್ಲ ಕ್ವಶನ್ ಡಿಟ್ಟು ಸೇಮ್ ಬರೋಂಗಿಲ್ಲ. ಅದರೊಳಗೆ ನಂಬರ್ಸನ್ನು ಚೇಂಜ್ ಮಾಡ್ಕೊಡ್ತಾರೆ. ಅದಕ್ಕೆ ನೀವು ಅಷ್ಟು ಕುತ್ಕೊಂಡು ಭಾಳ ಪ್ರಾಕ್ಟೀಸ್ ಅಂದ್ರೆ ಪರ್ಫೆಕ್ಟ್ ಮಾಡ್ಕೊಂಡು ಹೋದ್ರೆ ನೀವು 80 ತೊಗೊಂಬರ್ತೀರಿ. ಮತ್ತು ಮೇಡಮ್ ನಿಮ್ಮ ಕ್ಲಾಸ್ ನೋಡ್ಕೊಂಡು ಹೋದೆ ನಾ 80 ತೊಗೊಲಿಲ್ಲ ಅನ್ಬೇಡ್ರಿ. ಯಾಕಂದ್ರೆ ನೀವು ಪರ್ಫೆಕ್ಟ್ ಮಾಡ್ಬೇಕ್ರಿ. ಪ್ರತಿಯೊಂದು ಲೆಕ್ಕನೂ ನಾ ಹೇಳಿದ್ದನ್ನು ಇವ್ರು ಯಾವ ರೀತಿ ಸ್ಟೆಪ್ ಬೈ ನೋಡ್ರಿ, ನಾ ಹೆಂಗೆ ಡೀಟೇಲಾಗಿ ಹೇಳ್ಕೊತೀನಿ ಅಂದ್ರೆ ಯಾರಿಗೂ ಮ್ಯಾಥ್ಸ್ ತಿಳಿಯಂಗಿಲ್ಲ ಅನ್ನೋರು ಸ್ಥಿತಿಗೆ ಅಷ್ಟು ಡೀಟೇಲಾಗಿ ನಿಮ್ಗೆ ಹೇಳ್ಕೊಟ್ಟೀನಿ ರೀ ನಾ ಕ್ಲಾಸ್. ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗಿ. ನಾ ಹೇಳಿದ್ದ ಲೆಕ್ಕನ ಬರ್ತಾವೆ ಅಂತ ಯಾಕೆ ಹೇಳಾಕೋತೀನಿ ಅಂದ್ರೆ ಸೇಮ್ ಅದ ಲೆಕ್ಕ ಬರ್ತಾವೆ, ಆದರೆ ನಂಬರ್ಸ್ ಮಾತ್ರ ಚೇಂಜಸ್ ಬರ್ತಾವೆ ರೀ. ನಂಬರ್ಸ್ ಚೇಂಜಸ್ ಬಂದಾಗ ನೀವು ಒಂದು ಸ್ವಲ್ಪ ತಲೆ ಓಡಿಸಿ ಲೆಕ್ಕ ಮಾಡಿ ಬರಬೇಕು. ಮೇಡಮ್ ನೀವು ಹೇಳಿದ್ದ ಅಂಥದ ಲೆಕ್ಕ ಬರಲಿಲ್ಲ ಅಂತ ಮತ್ತೆ ಕ್ವಶನ್ ಮಾಡಬೇಡ್ರಿ. ಸೇಮ್ ಕ್ವಶನ್ಸೇ ಬರ್ತಾವೆ, ಅಲ್ಲಿ ನಂಬರ್ಸನ್ನು ಚೇಂಜಸ್ ಮಾಡಿ ಕೇಳ್ತಾರೆ ಅಷ್ಟೇ. ಅದಕ್ಕೆ ಫುಲ್ ಡೀಟೇಲಾಗಿ ಎಲ್ಲ ಕ್ಲಾಸಸ್ಸನ್ನು ನೋಡ್ಕೊಂಡು ಹೋಗ್ರಿ. ಮತ್ತು ನಾನು ನಿಮ್ಗೆ 3 ಮಾರ್ಕ್ಸಿಂದ 4 ಮಾರ್ಕ್ಸಿಂದ ಮತ್ತು 5 ಮಾರ್ಕ್ಸಿಂದ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತಾವಂತ ನಾನು ನಿಮ್ಗೆಲ್ಲನೂ ಕವರ್ ಮಾಡಿಕೊಡ್ತೀನಿ. ನಾಡದೊಳಗೆಲ್ಲ ಕವರ್ ಮಾಡಿಕೊಡ್ತೀನಿ. ಆದರೂ ನಾವು ಔಟ್ ಆಫ್ ಸ್ಟೇಷನ್ ಅದೇನಿ ಅಂದರೂ ನಿಮ್ಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ, ನನ್ನಿಂದ ಎಷ್ಟಾಗ್ತೈತೆ ಸಾಧ್ಯವಾದ ಹೆಲ್ಪ್ ಮಾಡಬೇಕಂತ ದೃಷ್ಟಿಯಿಂದ ಹೇಳಿಕತ್ತೀನಿ ರೀ. ನೋಡಿರಿ, ನೆಕ್ಸ್ಟ್ ನೀವು 3 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡೋಣ. ನೋಡಿರಿ, ಒಂದು ಸಮಾಂತರ ಶ್ರೇಣಿಯ 3ನೇ ಪದ 16 ಆಗಿದೆ ಮತ್ತು 7ನೇ ಪದವು 5ನೇ ಪದಕ್ಕಿಂತ 12 ಹೆಚ್ಚಾಗಿದ್ದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತಾರೆ. ಹೌದಾ, 3ನೇ ಪದ 16 ಅಂದರೆ A3 = 16 ಕೊಟ್ಟಾರ. ಹೌದಾ, 7ನೇ ಪದ ಏನೈತೆ ಅಂತ 5ನೇ ಪದಕ್ಕಿಂತ 12 ಹೆಚ್ಚು. 12 ಹೆಚ್ಚು ಅಂದ್ರೆ ಅದಕ್ಕೆ 12ನ್ನ ಏನು ಮಾಡ್ಬೇಕು, ಕೂಡಿಸ್ಬೇಕು. A5 + 12 ಇಷ್ಟರ ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನಮ್ಗೆ A3 = 16 ಕೊಟ್ಟಾರ. ಹಾಗಂದ್ರೆ A3 ಅಂದ್ರೆ ಏನು? A3 ಅಂದರೆ A + 2D ಹೌದಾ. ಹಾಗಂದ್ರೆ A7 ಅಂದರೆ ಏನು ಬರೀತೀರಿ? A ಪ್ಲಸ್ ಇದ್ರಕ್ಕಿಂತ ಒಂದು ಹಿಂದಿನ D 6D ಹೌದಾ. ಅದೇ ರೀತಿ A5 ಕೊಟ್ಟಿದ್ದೆ ಅಂದ್ರೆ A + 4D ಈ ರೀತಿ ಬರೀಬೇಕು. ತಿಳಿತಲ್ಲ ಇದು. ನೆಕ್ಸ್ಟ್ ನೋಡಿರಿ, ಇವಾಗ ಮೇಡಮ್ ಫಾಸ್ಟ್ ಆಕೈತ್ರಿ ಅಂದ್ರೆ ಈ ಸ್ಲೋ ಹೇಳ್ತೀನಿ ರೀ. ಯಾಕಂದ್ರೆ ನಾ ಈಗ ಆರಾಮ್ ಫ್ರೀ ಅದೀನಿ ಒಂದು ಸ್ವಲ್ಪ. ಅದಕ್ಕೆ ಇಲ್ಲಿ ನೋಡಿರಿ, A3 = 16 ಹೌದಾ. ಈಗೇನು ಬರೆಯೋ ನಾವು A3 ಅಂದರೆ A + 2D ಈಗಾರ ಹೇಳ್ಕೊಟ್ಟಿನಿ ಹೆಂಗೆ ಬರೀಬೇಕಂತ. = 16 ಇದನ್ನ ಸಮೀಕರಣ 1 ಅಂತ ತಗೋರಿ. ಈಗ ನಾವು ಇನ್ನೊಂದು ಸಮೀಕರಣ ಏನು ಕೊಟ್ಟರೆ A7 = A5 + 12. A7 ಅಂದ್ರೆ ಏನು? A + 6D. A5 ಅಂದ್ರೆ A + 4D + 12 ಇದರ ತಿಳಿತ್ರಿ. ನೆಕ್ಸ್ಟ್ ಏನು ಮಾಡೋಣ, ಈ ಎರಡು ಕ್ಯಾನ್ಸಲ್ ಮಾಡೋಣಂತ. ಇವೆರಡು ಕ್ಯಾನ್ಸಲ್ ಆಯ್ತು. ಈ 6D ಒಳಗೆ +6D ಒಳಗೆ +4D ಕಡೆ ಬಂದರೆ ಏನಾಕೈತಿ? -4D. 6D ಒಳಗೆ -4D ಮಾಡಿದ್ರೆ ಎಷ್ಟು ಬರ್ತೈತಿ? 2D. ಅದನ್ನೆಲ್ಲ ಹಚ್ಕೋರಿ. ಈ 12ಕ್ಕೆ 12 ಹಂಗೆ ಹಚ್ಕೋರಿ. D = ಏನಾಯ್ತು? 12ಕ್ಕೆ 12 ಹಂಗೆ ಹಚ್ಕೋರಿ. ಇದು 2 ಗುಣಾಕಾರ ಐತಿ. ಈ ಕಡೆ ಬಂದರೆ ಏನಾಯ್ತು? ಭಾಗಾಕಾರ. 2 1 2 6 D ಅಂದರೆ ಎಷ್ಟು ಬಂತು? 6. ಇದು ತಿಳಿತಾ?
ಈಗ ಈ ಡಿ ಈಸ್ ಇಕ್ವಲ್ ಟು ಆರ್ ಬೆಲೆಯನ್ನು ಈ ಒಂದನೇ ಸಮೀಕರಣ ಇತ್ತಲ್ಲ ಅದ್ರಾಗ ಆದೇಶಿಸೋಣ. a + 2d ಈಸ್ ಇಕ್ವಲ್ ಟು 16. a ಹಂಗೆ ಬರೀರಿ, 2 ಹಂಗೆ ಬರೀರಿ, ಡಿ ಅಂದರೆ ಎಷ್ಟೈತಿ 6, 6ಕ್ಕೆ 6 ಬರೀರಿ ಈಸ್ ಇಕ್ವಲ್ ಟು 16. a 6 2 ಎಷ್ಟು 12 ಈಸ್ ಇಕ್ವಲ್ ಟು 16. a ಹಂಗೆ ಬರೀರಿ, 16 ಹಂಗೆ ಬರೀರಿ, ಪ್ಲಸ್ 12 ಈ ಕಡೆ ಬಂದ್ರೆ -12. 16ಆಗ 12 ಕಳೆದ್ರೆ 4. a ಬೆಲೆ ಎಷ್ಟು ಬಂತು 4. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ನೋಡಿರಿ, ಸಮಾಂತರ ಶ್ರೇಣಿದು ಕ್ಲಾಸ್ ಮಾಡೀನಿ. ಎಲ್ಲನೂ ನೀವು ನೋಡ್ಕೊಂಡು ಹೋದ್ರೆ ನಾ ಹೇಳ್ತೀನಲ್ರಿ, ನಿಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಮೇಲೆ ಹೇಳಿಕತ್ತೇನೆ ರೀ. a + d a + 2d ಹೌದಾ, ಸಾಮಾನ್ಯ ರೂಪ. ಇದ್ರೊಳಗೆ ನಾವು a ಬೆಲೆ ಎಷ್ಟು ಈ ಬೆಲೆ ಎಷ್ಟೆಲ್ಲ ತುಂಬೋದು ನೋಡಿರಿ. a ಅಂದರೆ ಎಷ್ಟೈತಿ 4 ಹೌದಾ. ನೆಕ್ಸ್ಟ್ a + d 4 + d ಅಂದ್ರೆ 6, 4 + 2d ಅಂದ್ರೆ 6. 4ಕ್ಕೆ 4 ಹಂಗೆ ಬರೀರಿ, 6 4 10 ನೋಡಿರಿ, 6 2 12, 12ಕ್ಕೆ 4 ಕೊಡಿಸಿದ್ರೆ 16. ಈ ರೀತಿ ಮಾಡಿ ಬಂದರೆ ನಿಮ್ಗೆ 3 ಮಾರ್ಕ್ಸ್ ಗ್ಯಾರಂಟಿ ರೀ. ನೆಕ್ಸ್ಟ್ ನೋಡಿರಿ, 3 ವರ್ಷಗಳ ಹಿಂದಿನ ರೆಹಮಾನನ ವಯಸ್ಸು ವರ್ಷಗಳಲ್ಲಿ ಮತ್ತು 5 ವರ್ಷಗಳ ನಂತರ ಅವನ ವಯಸ್ಸು, ಇವುಗಳ ಋತುಕ್ರಮಗಳ ಮೊತ್ತ 1/3 ಆದರೆ ಅವನ ಈಗಿನ ವಯಸ್ಸನ್ನು ಕಂಡುಹಿಡಿಬೇಕು ಹೌದಾ. ಒಂದು ರೈಲು 36 ಕಿಲೋಮೀಟರ್ ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸುತ್ತದೆ. ಅದರ ಜವವು 5 km/h ಹೆಚ್ಚಾಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ಅದು 1 ಗಂಟೆ ಕಡಿಮೆ ಸಮಯ ತೆಗೆದುಕೊಳ್ಳುತ್ತಿತ್ತು. ರೈಲಿನ ಜವವನ್ನು ಕಂಡುಹಿಡಿಯಿರಿ ಅಂದಾರ. ಮೊದಲು ಒಂದೇ ಕ್ವಶನ್ ಮಾಡೋಣ. ರೆಹಮಾನಂದು ಈಗಿನ ವಯಸ್ಸು ಏನು ತೊಗೊಂಡು ನಾವು ಎಕ್ಸ್ ಆಗಿರಲಿ ಅಂತ ತೊಗೊಂಡು 3 ವರ್ಷಗಳ ಹಿಂದೆ, ಯಾವಾಗೂ ಏನು ಹೇಳೀನಿ ಹಿಂದೆ ಅಂತ ಬಂದ್ರೆ -3 ಮಾಡಬೇಕು. ನಂತರ ಮುಂದೆ ಅಂತ ಏನಾರ ಬಂದಿತ್ತಂದ್ರೆ ಪ್ಲಸ್ ಮಾಡಬೇಕು. x - 3 x + 3 ಗೊತ್ತಾತಾ. ದತ್ತ ನಿಬಂಧನೆ ಪ್ರಕಾರ ಅಂದ್ರೆ ಕ್ವಶನ್ನೇ ಕೊಟ್ಟಿದ್ದರ ಪ್ರಕಾರ ಏನಾಕೈತಿ 1/x - 3 + 1/x + 5 = 1/3. ಈಗ ನೆಕ್ಸ್ಟ್ ಸ್ಟೆಪ್ನಾಗ ಏನು ಮಾಡೋಣ, ಲಸ ತೆಗೋಣ. ಇಲ್ಲಿ x - 3 ಐತಿ, ಇಲ್ಲಿ x + 3 ಐತಿ ಹೌದಾ. ನೋಡಿರಿ, ಇದ್ರ ನೆಕ್ಸ್ಟ್ ಸ್ಟೆಪ್ ಅವರು ಡೈರೆಕ್ಟ್ ಮಾಡ್ಯಾರ. ನಾನು ನಿಮ್ಗೊಂದು ಸ್ವಲ್ಪ ತೋರಿಸ್ಕೊಡ್ತೇನೆ ಅದು ಯಾವ ರೀತಿ ಮಾಡ್ಬೇಕಂತ. ಈಗ ಇಲ್ಲಿ ಏನು ಬಂತು x - 3 × x + 5. ಇಲ್ಲಿ ಮ್ಯಾಲೆ ಏನು ಬಂತು ಈ x + 5 ಇಲ್ಲಿ ಗುಣಿಸ್ಬೇಕು, ಪ್ಲಸ್ x - 3 ಇಲ್ಲಿ ಬರಿಬೇಕು. ಇದು ತಿಳಿತಾ. ಇದರ ನೆಕ್ಸ್ಟ್ ಸ್ಟೆಪ್ನಾಗ ಡಿವೈಡೆಡ್ ಬೈ ಒಳಗೆ ಇವ್ರು ಯಾಕೆ ಇದ್ರ x² + 12 2x - 15 ಬರ್ದಾರ ಅಂದ್ರೆ ನೋಡಿರಿ, ಇದನ್ನು ಯಾವ ರೀತಿ ಮಾಡ್ಬೇಕಂದ್ರೆ ಇದು ಗುಣಿಸ್ಬೇಕು. ಏನು ಬಂತು x² ಪ್ಲಸ್ 5 1 5x, ನೆಕ್ಸ್ಟ್ -3 1 3x, ಪ್ಲಸ್ ಇಂಟು ಮೈನಸ್ -5 3 15. ಈಗಿದೆ x², 5ರಾಗ 3 ಕಳೆದ್ರೆ 2 ಪ್ಲಸ್ 2x -15. ಅದನ್ನ ಇಲ್ಲಿ ಬರ್ದಾರ. ತಿಳಿತಾ. ಇದೆ ಈ ಸ್ಟೆಪ್ ತಿಳಿತಿಲ್ರಿ ಎಲ್ಲರಿಗೂ. ಅದನ್ನು ಹಚ್ಚೋದು ಇಲ್ಲಿ ಮ್ಯಾಲಿಂದಂದ್ರೂ ಇದು ಹೆಂಗೆ ಹಚ್ಬೇಕಂತ ಹೇಳ್ಕೊಟ್ಟೀನಿ. ನೆಕ್ಸ್ಟ್ ಇದನ್ನು x² + 2x - 15 ಹಂಗೆ ಬರೀರಿ. ಈ ಎಕ್ಸ್ಗೆ ಈ x ಕುಡಿಸಿದ್ರೆ 2x, 5ರಾಗ 3 ಕಳೆದ್ರೆ 2 ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಐತಿ ಅದಕ್ಕೆ +2 = 1/3. ಓರೆ ಗುಣಾಕಾರ ಮಾಡಿರಿ. ಇವಾಗ ಇದನ್ನು ಇಲ್ಲಿ ಗುಣಿಸ್ರಿ, ಇದನ್ನು ಇಲ್ಲಿ ಗುಣಿಸ್ರಿ. 3 ಇದನ್ನು 3 × 2x + 2 1 × x² + 2x - 15. ನೆಕ್ಸ್ಟ್ ಸ್ಟೆಪ್ನಾಗ ಏನು ಮಾಡೋಣ, 3 2 ನೋಡಿರಿ, 3 2 6x, 3 2 6 ಅದನ್ನು ಈ ಕಡೆ ತೊಗೊಂಬಿಡೋಣ. ಪ್ಲಸ್ ನೋಡಿರಿ, ಇದನ್ನು x² + 2x - 15 = 3 2 6x ಪ್ಲಸ್ 3 2 6. ಈಗೇನು ಬರೀನು x² + 2x - 15 ಆ್ಯಸ್ ಇಟ್ ಈಸ್ ಬಿಡ್ರಿ, ಬರೀರಿ. ಪ್ಲಸ್ 6x ಈ ಕಡೆ ಬಂದ್ರೆ -6x, ಪ್ಲಸ್ 6 ಈ ಕಡೆ ಬಂದ್ರೆ -6. ತಿಳಿತಾ. ಇದು ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡೋಣ, x² ಹಂಗೆ ಬರೀರಿ. ಈ 2x ಒಳಗೆ ಈ 6xನ ಕಳಿಬೇಕು, ಯಾಕಂದ್ರೆ ಪ್ಲಸ್ ಮೈನಸ್ ಬಂದಾವು. ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು. 6ಆಗ 2 ಕಳೆದ್ರೆ 4 -4x, ಮೈನಸ್ ಬಂದ್ರೆ ಕೂಡಿಸಿ ಮೈನಸ್ ಚಿಹ್ನೆ ಇಡಬೇಕು. 15ಕ್ಕೆ 6 ಕೂಡಿಸಿದ್ರೆ 21 -21. ನೆಕ್ಸ್ಟ್ ಸ್ಟೆಪ್ ಒಳಗೆ ಈ ಲಾಸ್ಟ್ನಾಗ 21 ಇರ್ತೈತಲ್ಲ, ಈ 21 ಯಾವ ಮಗ್ಯಾಗ ಐತಿ ನೋಡಬೇಕು. 7 3 21. ಇದನ್ನು ಕಳೆದ್ರೆ ಅಥವಾ ಕೂಡಿಸಿದ್ರೆ ನಡಕಿನ ಸಂಖ್ಯೆ ಬರಬೇಕು. 7ರಾಗ 3 ಕಳೆದ್ರೆ 4. ಅದಕ್ಕೆ ನಾವೇನು ಬೇಕು ಕಳಿತೇವಲ್ಲ, ಕಳೆದು ಏನು ಹಾಕ್ಬೇಕು ಬಿಗೋ -4 ಬೇಕಂದ್ರೆ ದೊಡ್ಡ ಸಂಖ್ಯೆಯಿಂದ ಮೈನಸ್ ಇಡಬೇಕು, ಸಣ್ಣ ಸಂಖ್ಯೆಯಿಂದ ಪ್ಲಸ್ ಇಡಬೇಕು. ಅದಕ್ಕೆ ನಾನು -7x ಬರಿತೀನಿ ಪ್ಲಸ್ 3x. ತಳಿತಾ. ಯಾಕೆ ಮೈನಸ್ ಇಲ್ಲೇ 7x ಬರದೆ ಇಲ್ಲರಿ ಮೇಡಮ್, 7ರಾಗ 3 ಕಳೆದ್ರೆ 4, ನಾ 7ರ ಮುಂದೆ ಪ್ಲಸ್ ಬರಿತೇನೆ ರೀ, 3ರ ಮುಂದೆ ಮೈನಸ್ ಬರಿತೇನೆ ರೀ ಅಂದ್ರೆ ತಪ್ಪಾಕೈತಿ. ಯಾಕಂದ್ರೆ ನಮ್ಗೆ -4 ಬೇಕಂದ್ರೆ ದೊಡ್ಡ ಸಂಖ್ಯೆಯಿಂದ ಮೈನಸ್ ಇಡಬೇಕು, ಸಣ್ಣ ಸಂಖ್ಯೆಯಿಂದ ಪ್ಲಸ್ ಇಡಬೇಕು. ತಿಳಿತಾ. ಇದನ್ನು ನೆಕ್ಸ್ಟ್ -21 ಬರೀರಿ. ಇವೆರಡು ಗುಂಪು ಮಾಡ್ಕೊರಿ. ಇವೆರಡ್ರಾಗ ಏನು ಕಾಮನ್ ಐತಿ x ಕಾಮನ್ ತೆಗೆದ್ರೆ ಇಲ್ಲಿ ಉಳಿದಿದ್ದು x - 7. ಇವೆರಡ್ರಾಗ 3 ಕಾಮನ್ ಐತಿ, 3 ಕಾಮನ್ ತೆಗೆದ್ರೆ ಇಲ್ಲಿ ಉಳಿದಿದ್ದು x - 7. ಈ ಎರಡದ್ರಾಗೂ ಈಗ ಏನು ಕಾಮನ್ ಬಂತು ನೋಡಿ,
ಇಲ್ಲೂ ಎಕ್ಸ್ ಮೈನಸ್ 7 ಇಲ್ಲೂ ಎಕ್ಸ್ ಮೈನಸ್ 7 ಒಂದು ಎಕ್ಸ್ ಮೈನಸ್ 7 ಹೊರಗೆ ತಗೋರಿ. ಇಲ್ಲಿ ಬಂದಿದ್ದೇನು ಎಕ್ಸ್, ಇಲ್ಲಿ ಉಳಿದಿದ್ದೇನು +3 ಈಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 7 ಈಸ್ ಈಕ್ವಲ್ ಟು 0 ಅಥವಾ ಎಕ್ಸ್ +3 ಈಸ್ ಈಕ್ವಲ್ ಟು 0. ಎಕ್ಸ್ ಈಕ್ವಲ್ ಟು -7 ಈ ಕಡೆ ಬಂದ್ರೆ +7, ಎಕ್ಸ್ ಈಕ್ವಲ್ ಟು +3 ಈ ಕಡೆ ಬಂದ್ರೆ -3. ನೋಡಿರಿ ಯಾವಾಗೂ ಯಾವುದರ ವಯಸ್ಸು ಮೈನಸ್ನಾಗ ಕೇಳಿರೇನ? ನನ್ನ ವಯಸ್ಸು -3 ರೀ ಮೇಡಮ್, ನನ್ನ ಫ್ರೆಂಡ್ ವಯಸ್ಸು -2 ರೀ ಅಂತ ಕೇಳಿರೇನ? ಇಲ್ಲ, ಯಾವಾಗೂ ವಯಸ್ಸು ಪ್ಲಸ್ನಾಗ ಇರ್ತೈತಿ. ಅದಕ್ಕೆ ರೆಹಮಾನ್ನ ಈಗಿನ ವಯಸ್ಸು ಎಷ್ಟು ಬಂತ? 7 ವರ್ಷ. ತಿಳಿತಲ್ಲ ಇದು? ನೆಕ್ಸ್ಟ್ ಲೆಕ್ಕದೊಳಗೆ ಜವವನ್ನು ಕಂಡುಹಿಡಿಯಿರಿ ಅಂದಿದ್ರು. ಅದಕ್ಕೆ ನಾವು ರೈಲಿನ ಜವ ಏನಾಗಿರಲಿ, ಎಕ್ಸ್ km/h ಆಗಿರಲಿ ಅಂತ ತಗೋಬೇಕು. ರೈಲು ಚಲಿಸಿದ ದೂರ ಈಜಿಕೊಟ್ಟು ಎಷ್ಟು ಕೊಟ್ರ? 36 ಕಿಲೋಮೀಟರ್. ಕಾಲ ಈಜಿಕೊಟ್ಟು ದೂರ ಬಾಗಲೇ ಜವ ಎಂಬುದು ನಮಗೆ ಗೊತ್ತೈತಿ. ರೈಲು ತೆಗೆದುಕೊಂಡ ಸಮಯ ಈಜಿಕೊಟ್ಟು 360 ಬಾಗಲೇ ಎಕ್ಸ್ ಗಂಟೆಗಳು. ರೈಲಿನ ಜವ 5 km/h ಹೆಚ್ಚಾಗಿದ್ದರೆ ರೈಲಿನ ಜವವು 5 + x + 5 km/h ಆಗಿರ್ತಿತ್ತು. ಆಗ ರೈಲು ತೆಗೆದುಕೊಳ್ಳುವ ಸಮಯ ಎಷ್ಟಾಯ್ತು? 360 ಬಾಗಲೇ x + ಗಂಟೆಗಳು ಆಗುತ್ತಿತ್ತು. ಆದರೆ ನಮ್ಗೆ ದತ್ತ ನಿಬಂಧನೆಯ ಪ್ರಕಾರ ಅವ್ರು ಲೆಕ್ಕ ಕೊಟ್ಟಿದ್ದು ಏನು ಕೊಟ್ಟಾರಂದ್ರೆ 360 ಬಾಗಲೇ x - 360 ಬಾಗಲೇ x + 5 = 1. ಈಗ ಓರೆ ಗುಣಾಕಾರ ಮಾಡಿರಿ. x × x + 5 ಕೆಳಗೆ ಬರೀರಿ. 360ಕ್ಕೆ x + 5 ಗುಣಿಸ್ರಿ. -360 × x ಬರೀರಿ. ಈ ಸ್ಟೆಪ್ ಆದಮೇಲೆ ನೆಕ್ಸ್ಟ್ 360ಕ್ಕೆ x ಇದನ್ನು 360ಕ್ಕೆ x ಗುಣಿಸಿದ್ರೆ 360x 360ಕ್ಕೆ × 5 ಮಾಡಿರಿ. ಎಷ್ಟು ಬರ್ತೈತಿ? 1800 ಬರ್ರಿ. -360x ಹಂಗೆ ಬರೋದು ಡಿವೈಡೆಡ್ x × x + 5 = 1. ಈಗ ನಾವು ಇದು ಎರಡು ಕ್ಯಾನ್ಸಲ್ ಆಕಾವು. ಇಲ್ಲಿ ಇಳಿದಿದ್ದು 1800. ಇಲ್ಲೇ ಓರೆ ಗುಣ x × x x² + 5 × 5 x² + 5x ಹಂಗೆ ಬರೀರಿ. ಈ 1 + 1800 ಈ ಕಡೆ ಬಂದ್ರೆ -1800. ಈಗ ಇದು 1800 ಯಾವ ಆಗೈತೆ ಅಂದ್ರೆ 45ಕ್ಕೆ 40 ಗುಣಿಸಿದ್ರೆ 1800 ಬರ್ತೈತಿ. 45ರೊಳಗೆ 40 ಕಳೆದ್ರೆ ನಡುಕಿನ ಸಂಖ್ಯೆ 5 ಬರ್ತೈತಿ. ಇದಾತ ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಇರಬೇಕು. ಅದನ್ನು ಈಗಾರ ಹೇಳ್ಕೊಟ್ಟಿನಿ, ಮತ್ತು ಅದನ್ನ ಲೆಂದಿ ಮಾಡಂಗಿಲ್ಲ ರೀ. ನೆಕ್ಸ್ಟ್ ಇವೆರಡರಾಗ ಏನು ಕಾಮನ್ ಐತಿ? ಇವೆರಡರಾಗ ಏನು ಕಾಮನ್ ಐತಿ ನೋಡಿರಿ. ಇಲ್ಲಿ x ಕಾಮನ್ ತೆಗೆದ್ರೆ ಇಲ್ಲಿ x + 45 ಉಳೀತು. ಇಲ್ಲಿ -40 ಕಾಮನ್ ತೆಗೆದ್ರೆ x × x + 45 ಬಂತು. ನೆಕ್ಸ್ಟ್ x + 45 ಇವೆರಡೂದ್ರಾಗ ಕಾಮನ್ ಐತೆ, ಅದನ್ನ ಹೊರಗಿಟ್ರಿ. ಇಲ್ಲಿ ಬಂದಿದ್ದೇನೆ x, ಇಲ್ಲಿ ಉಳಿದಿದ್ದೇನೆ -40 ಈಸ್ ಈಕ್ವಲ್ ಟು 0. ಒಮ್ಮೆ x + 45 ಈಸ್ ಈಕ್ವಲ್ ಟು 0 ಬರೀರಿ. ಒಮ್ಮೆ x - 40 ಈಸ್ ಈಕ್ವಲ್ ಟು 0 ಬರೀರಿ. x ಈಕ್ವಲ್ ಟು -45, x ಈಕ್ವಲ್ ಟು 40. ಯಾಕೆಂದ್ರೆ ರೈಲಿನ ಜವ ಯಾವಾಗೂ ಋಣ ಸಂಖ್ಯೆ ಆಗಿರಂಗಿಲ್ಲ. ಅದಕ್ಕೆ ರೈಲಿನ ಜವ ಎಷ್ಟು ಬಂತು? 40 km/h. ತಿಳಿತಲ್ಲ ಇದು? ನೆಕ್ಸ್ಟ್ ಕ್ವಶನ್ ನೋಡಿರಿ. 2 × cos 90 - 30 + tan 45 - √3 cosec 60 ಡಿವೈಡೆಡ್ ಬೈ √3 sec 30 2 cos 60 + cot 45 ಇರೋ ಬೆಲೆಯನ್ನು ಕಂಡುಹಿಡಿಬೇಕು. ನೋಡಿರಿ, ಇದನ್ನ ಯಾವ ರೀತಿ ಮಾಡ್ಬೇಕಂದ್ರೆ ನೋಡಿರಿ, ಮೊದಲು ಲೆಕ್ಕದೊಳಗೆ ಏನು ಕೊಟ್ಟರಲ್ಲ ಅದನ್ನ ಹಚ್ಕೊಂಡಿದ್ದೇವೆ. ನೆಕ್ಸ್ಟ್ ನೋಡಿರಿ, 2 × 2 ಹಂಗೆ ಇಡ್ರಿ. ಅದಕ್ಕೆ ನನ್ನ ಕ್ಲಾಸ್ ನೋಡಿರಿ ಇಂಪಾರ್ಟೆಂಟ್ ಅಂತ ಅದನ್ನು ಹೇಳ್ತೀನಿ. cos 90 - 30 ಹೌದಾ? cos 90 - 30 ಅಂದ್ರೆ sin 30. ಯಾಕ್ರಿ cos 90 - θ ಅಂದರೆ ಏನು ಬರೀತೀರಿ? cos 90 - θ ಅಂದರೆ ಏನು? ನನ್ನ ಕ್ಲಾಸ್ ನೋಡ್ರಿ, ಹಿಂದಿನ ಕ್ಲಾಸ್ ಪಟ್ ಅಂತ ಹೇಳ್ರಿ. ಹಂಗಂದ್ರೆ cos 90 - θ ಅಂದ್ರೆ sin θ ಹೌದಾ? ಅದಕ್ಕೆ ಇಲ್ಲೇ cos 90 - θ ಇರೋಲ್ಲ ಎಷ್ಟೈತಿ? ಈ θ ಇರೋ ಜಾಗದಾಗ 30 ಐತಿ, ಅದಕ್ಕೆ sin 30. ನೆಕ್ಸ್ಟ್ tan 45 ಹಂಗೆ ಬರೀರಿ. √3 cosec 60 ಹಂಗೆ ಬರ್ರಿ. ಡಿವೈಡೆಡ್ ಬೈ ಆ್ಯಸ್ ಇಟ್ ಈಸ್ ಹೆಂಗೈತೆ ಹಂಗೆ ಬರೀರಿ. ಈಗ ಪ್ರತಿಯೊಂದರ ಬೆಲೆನೂ ಹೇಳ್ರಿ ನೋಡೋಣಂತ. ಇದನ್ನು ನಾನು ಕ್ಲಾಸ್ ನೋಡಿದರೆ ಹೇಳಿಬಿಡ್ರಿ. ಅದನ್ನು 2 × sin 30 ಬೆಲೆ ಎಷ್ಟು? 1/2. ಚಾರ್ಟ್ ಹಾಕ್ಕೊಟ್ಟೇನು ರೀ, ನಾ ಚಾರ್ಟ್ ನೆನ್ಪಿಡ್ಬೇಕ್ರಿ ಅಂತ ಹೇಳೀನಿ. sin 30 45 90 ಇದರ ಬೆಲೆ ಎಲ್ಲನೂ ನಿಮ್ಗೆ ಚಾರ್ಟ್ ಹಾಕ್ಕೊಟ್ಟೇನಿ. ನೆಕ್ಸ್ಟ್ tan 45 ಅಂದರೆ ಎಷ್ಟು? 1 ಹೌದಾ? √3 ಹಂಗೆ ಇಡ್ರಿ. cosec 60 ಅಂದರೆ ಎಷ್ಟು? 2 ಡಿವೈಡೆಡ್ ಬೈ √3. √3 ಹಂಗೆ ಬರೀರಿ. sec 30 ಅಂದ್ರೆ 2 ಡಿವೈಡೆಡ್ ಬೈ √3. 2 ಹಂಗೆ ಬರ್ರಿ. cos 60 ಡಿಗ್ರಿ ಬೆಲೆ ಎಷ್ಟು? 1/2. cot 45 ಅಂದರೆ 1. ಇದಿಷ್ಟು ಮಾಡಿದ ಮೇಲೆ ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಮಾಡಬೇಕು. ಇದು ಹಚ್ಕೊಳೋದ ಮೇನ್. ಈ ಸಿಂಪ್ಲಿಫಿಕೇಷನ್ ನೀವೆಲ್ಲರೂ ಮಾಡ್ತೀರಿ. ಈ 2 ಕ್ಯಾನ್ಸಲ್ ಆಕ ಉಳಿದಿದ್ದೇನಪ್ಪ ಇಲ್ಲೇ 1. ಈ 1ಕ್ಕೆ 1 ಹಂಗೆ ಬರ್ರಿ. ಈ √3 ಕ್ಯಾನ್ಸಲ್ ಆತಿಲ್ಲಿ ಉಳಿದಿದ್ದೇನೋ -2. ಈ √3 ಕ್ಯಾನ್ಸಲ್ ಆತಿಲ್ಲಿ ಉಳಿದಿದ್ದೇನೋ 2. ಈ 2 ಕ್ಯಾನ್ಸಲ್ ಆತಿಲ್ಲಿ ಉಳಿದಿದ್ದೇನೋ 2 ಒಂದೇ 2 ಪ್ಲಸ್ 1ಕ್ಕೆ 1 ಹಂಗೆ ಬರ್ರಿ. ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ 1ಕ್ಕೆ 1 ಕೊಡಿಸಿದ್ರೆ ಎಷ್ಟು? 2. 2ರಾಗ 2 ಕಳೆದ್ರೆ 0.
2 1 3 3 1 4 0 ಡಿವೈಡೆಡ್ ಬೈ ಸಮಥಿಂಗ್ ಬೆಲೆ ಎಷ್ಟು ಜೀರೋದಕ್ಕೆ ಯಾವುದೇ ಸಂಖ್ಯೆ ಭಾಗಿಸಿದ್ರು ಜೀರೋನ ಅದಕ್ಕೆ 0 ಇದರ ಆನ್ಸರ್ 0 ತಿಳಿತಾ ಇದು ನೋಡಿ ನೆಕ್ಸ್ಟ್ ಕ್ವಶನ್ ಇವೆಲ್ಲ ಇಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಗೊತ್ತಾ ನೋಡಿ ಒಂದು ಗೋಪುರ ಮತ್ತು ಒಂದು ಕಟ್ಟಡ ಒಂದೇ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿದೆ. ಗೋಪುರದ ಪಾದದಿಂದ ಕಟ್ಟಡದ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನ ಸ್ಥಿತಿ 30 ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಇದೆ. ಗೋಪುರದ ಎತ್ತರ 50 ಮೀಟರ್ ಇದ್ದರೆ ಕಟ್ಟಡದ ಎತ್ತರವನ್ನು ನಾವು ಕಂಡುಹಿಡಿಬೇಕು. ನೋಡಿರಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಹೇಳ್ತೀನಿ. ಮಧ್ಯದನ್ನು ನೋಡಿರಿ ಡಯಾಗ್ರಾಮ್ ಅವರ ಕೊಟ್ಟಾರ. ಇನ್ನೊಂದು ಕ್ವಶನ್ ನೋಡಿರಿ ಅಥವಾ ಅಂತ ಕೊಟ್ಟಾರ. ಒಂದು ಗೋಪುರ ಮತ್ತು ಒಂದು ಕಟ್ಟಡ ಒಂದೇ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿದೆ. ಕಟ್ಟಡದ ಎತ್ತರ 7 ಮೀಟರ್ ಆಗಿದೆ. ಕಟ್ಟಡದ ಮೇಲ್ತುದಿಯ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಮತ್ತು ಅದರ ಪಾದಕ್ಕೆ ಅವನತ ಕೋನವು 45 ಡಿಗ್ರಿ ಆಗಿದೆ. ಗೋಪುರದ ಎತ್ತರವನ್ನು ಕಂಡುಹಿಡಿಯಬೇಕು. ಡಯಾಗ್ರಾಮ್ ಅವರ ಕೊಟ್ಟಾರಿ. ನೋಡಿರಿ ಫಸ್ಟ್ ಲೆಕ್ಕ ಮಾಡೋದು. ನೋಡ್ರಿ ಈ ಡಯಾಗ್ರಾಮ್ ಇನ್ನೊಂದು ತಕ್ಕೊತೀನಿ. ಇಲ್ಲಿ ನಾನು ಇಲ್ಲಿ ತೆಗಿಲಿ. ನೋಡ್ರಿ ಎ ಇದು ಬಿ ಇದು ಸಿ ಇದು ಡಿ ಇದು ಎಷ್ಟು ಕೊಟ್ಟಾರಿ ತಡ್ರಿ. ಇದು 30 ಇದು 60 ಅಲ್ಲ. ಇಲ್ಲಿ ನೋಡ್ರಿ ಈ ಡಯಾಗ್ರಾಮ್ ಇನ್ನೊಂದು ತೆಗಿತೀನಿ. ಇದು ಎ ಇದು ಬಿ ಇದು ಸಿ ಇದು ಡಿ ಇದು 30 ಇದು 60 ಕೊಟ್ಟಾರ. ಹೌದಾ ಇಷ್ಟು ಕೊಟ್ಟಾರ. ಈಗ ನೋಡ್ರಿ ಮೊದಲು ಗೋಪುರದ ಎತ್ತರ ಎಷ್ಟೈತಿ 50 ಮೀಟರ್. ಕಟ್ಟಡದ ಎತ್ತರವನ್ನು ಕಂಡುಹಿಡಿಬೇಕು. ಹೌದಾ ನೆಕ್ಸ್ಟ್ ನೋಡು ತ್ರಿಭುಜ ಎ ಬಿ ಸಿ ಒಳಗೆ ನೋಡಿರಿ ಡೈರೆಕ್ಟ್ ಹೇಳ್ಬಿಡ್ತೀನಿ. ನೀವು ಡಯಾಗ್ರಾಮ್ ನೋಡ್ಕೋರಿ. ಕಾಸ್ 60 ಅಂದರೆ ಎಷ್ಟು ಆಕೈತಿ ಎ ಬಿ ಡಿವೈಡೆಡ್ ಬೈ ಬಿ ಡಿ. ಟ್ಯಾನ್ 60 ಡಿಗ್ರಿ ಅಂದರೆ ಎ ಬಿ ಡಿವೈಡೆಡ್ ಬೈ ನೋಡಿರಿ ಟ್ಯಾನ್ 60 ಡಿಗ್ರಿ ಅಂದರೆ ಎ ಬಿ ಡಿವೈಡೆಡ್ ಬೈ ಬಿ ಡಿ. ಹೌದಾ ನೆಕ್ಸ್ಟ್ √3 ಟ್ಯಾನ್ 60 ಅಂದರೆ ಎಷ್ಟು √3 ಎ ಬಿ ಅಂದರೆ 50 ಕೊಟ್ಟರೆ ಬಾಗ್ಲೆ ಬಿ ಡಿ ಹಂಗೆ ಇಡ್ರಿ. ಈಗ ಬಿ ಡಿ ನಮ್ಗೆ ಬೇಕಂದ್ರೆ ನೋಡಿರಿ ಇದನ್ನು ಬಿ ಡಿ ಇಲ್ಲಿ ತೊಗೋರಿ, ಈ √3 ಇಲ್ಲಿ ತೊಗೋರಿ. ಬಿ ಡಿ 50 ಡಿವೈಡೆಡ್ ಬೈ √3 ಇದನ್ನು ಒಂದನ್ನು ತೊಗೋರಿ. ಅದೇ ರೀತಿ ತ್ರಿಭುಜ ಬಿ ಸಿ ಡಿ ಒಳಗೆ ಟ್ಯಾನ್ 30 ಡಿಗ್ರಿ ಅಂದ್ರೆ ಸಿ ಡಿ ಡಿವೈಡೆಡ್ ಬೈ ಬಿ ಡಿ. ಟ್ಯಾನ್ 30 ಡಿಗ್ರಿ ಬೆಲೆ ಎಷ್ಟು 1/√3. ಸಿ ಡಿ ಅಂದರೆ ಎಚ್ ಡಿವೈಡೆಡ್ ಬೈ ಬಿ ಡಿ. ಹೌದಾ ಎಚ್ ಏನಾಕೈತಿ ಎಚ್ ಬಿ ಡಿ ಇಂಟು 1/√3. ಹೌದಾ ಬಿ ಡಿ ಅಂದರೆ ಎಷ್ಟಪ್ಪ ಈಗ ಕಂಡು ಹಿಡಿದಿರಲ್ಲ. ಬಿ ಡಿ ಅಂದ್ರೆ 50 ಡಿವೈಡೆಡ್ ಬೈ √3 ಇಂಟು 1/√3. 50 50 ಹಂಗೆ ಬರ್ರಿ. √3 ಅಂದ್ರೆ √3 ಇಂಟು √3 ಅಂದ್ರೆ ಬರೀ 3. ಹೌದಾ ಇದನ್ನು ನಾವು ಮಿಶ್ರ ಭಿನ್ನರಾಶಿ ಒಳಗೆ ಬರೆದ್ರೆ 16 3 48 48ಕ್ಕೆ ಎರಡು ಕೊಡ್ಸಿದ್ರೆ 50. 16 ಇಂಟು 2 ಡಿವೈಡೆಡ್ ಬೈ 3 ಇದು ಕಟ್ಟಡದ ಎತ್ತರ. ತಿಳಿತಾ ನೋಡಿರಿ. ಇದನ್ನು ಮತ್ತೆ ಯಾವ ರೀತಿ ಮಾಡೋದು. ಕಟ್ಟಡದ ಎತ್ತರ ಎಷ್ಟು ಕೊಟ್ಟಾರ ನೋಡಿರಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್. ಒಂದು ಗೋಪುರದ ಇದರೊಳಗೆ ಕಟ್ಟಡದ ಎತ್ತರ ಎಷ್ಟು ಕೊಟ್ಟಾರ 7 ಸೆಂಟಿಮೀಟರ್. ಹೌದಾ ಅದನ್ನ ಹಚ್ಕೋರಿ. ನೋಡಿರಿ ಕಟ್ಟಡದ ಎತ್ತರ ಎಷ್ಟು 7 ಸೆಂಟಿಮೀಟರ್. ನೋಡಿರಿ ಗೋಪುರದ ಎತ್ತರ ಅಂದ್ರೆ ಸಿ ಡಿ ಸಿ ಇ ಪ್ಲಸ್ ಡಿ ಇನ ಕಂಡುಹಿಡಿಬೇಕು. ಈಗ ಎ ಬಿ ಸಮಾಂತರ ಸಿ ಡಿ ಮತ್ತು ಎ ಬಿ ಸಿ ಡಿ ಆಗಿರೋದ್ರಿಂದ ಎ ಬಿ ಡಿ ಇ ಎಷ್ಟು 7 ಮೀಟರ್ ಮತ್ತು ಎ ಇ ಬಿ ಡಿ. ತ್ರಿಭುಜ ಎ ಬಿ ಡಿ ಒಳಗೆ ಟ್ಯಾನ್ 45 ಡಿಗ್ರಿ ಎಷ್ಟಾಕೈತಿ ಎ ಬಿ ಡಿವೈಡೆಡ್ ಬೈ ಬಿ ಡಿ. ಟ್ಯಾನ್ 45 ಅಂದರೆ ಎಷ್ಟು 1 ಎ ಬಿ ಡಿವೈಡ್ ಬೈ ಬಿ ಡಿ ಹಂಗೆ ಹೇಳ್ರಿ. ಹಾಗಂದ್ರೆ ಎ ಬಿ ಏನಾಯ್ತು ಬಿ ಡಿ. ಹೌದಾ ನೆಕ್ಸ್ಟ್ ನೋಡಿ ಬಿ ಡಿ 7 ಸೆಂಟಿಮೀಟರ್. ನೆಕ್ಸ್ಟ್ ತ್ರಿಭುಜ ಎ ಸಿ ಇ ಒಳಗೆ ಟ್ಯಾನ್ 60 ಡಿಗ್ರಿ ಅಂದರೆ ಏನು ಸಿ ಇ ಡಿವೈಡೆಡ್ ಬೈ ಎ ಇ. ಟ್ಯಾನ್ 60 ಅಂದ್ರೆ √3. ಸಿ ಇ ಡಿವೈಡೆಡ್ ಬೈ ಎ ಇ ಅಂದರೆ ಎಷ್ಟು 7. ಸಿ ಇ 7 ಇಂಟು √3. ಹಾಗಂದ್ರೆ ಗೋಪುರದ ಎತ್ತರ ಏನಪ್ಪ ಸಿ ಇ ಪ್ಲಸ್ ಡಿ ಇ. ಹೌದಾ ಸಿ ಇ ಅಂದರೆ 7√3 ಪ್ಲಸ್ 7. ಈಗ ನಾ 7 ಕಾಮನ್ ತೆಗೆದ್ರೆ √3 ಪ್ಲಸ್ 1 ಬಂತು. √3 ಬೆಲೆ ಎಷ್ಟು 1.73 ಅವರ ಕೊಟ್ಟಾರ್ರಿ ಇದು √3 ಬೆಲೆ. ಹೌದಾ ಪ್ಲಸ್ 1 ಇವೆರಡು ಕೂಡಿಸಿದ್ರೆ 2.73. ಇವೆರಡೂ ಇಂಟು ಮಾಡಿದ್ರೆ 19.11. ಗೋಪುರದ ಎತ್ತರ ಎಷ್ಟು ಬಂತು 19.11 ಮೀಟರ್. ತಿಳಿತಾ ಇದು. ನೆಕ್ಸ್ಟ್ ಕ್ವಶನ್ ನೋಡಿರಿ.
ಪಿ ಎಷ್ಟು ಕೊಟ್ಟಾರ 2,3, ಕ್ಯೂ ಎಷ್ಟು ಕೊಟ್ಟಾರ 4, ಮತ್ತು ಆರ್ ಎಷ್ಟು ಕೊಟ್ಟಾರ 6, -3. ಈ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಕೇನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಾರೆ. ಒಂದು ವೃತ್ತ ಕೇಂದ್ರವು P 2,3 ಆಗಿದ್ದು ಆ ವೃತ್ತವು A 4, ಮತ್ತು B x, 5 ಬಿಂದುಗಳ ಮೂಲಕ ಹಾದು ಹೋದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂದ್ರೆ ಹೌದಾ. ಆ 3 ಬಿಂದುನ ಇಲ್ಲಿ ಬರ್ಕೋರಿ. ಏನು ಕೊಟ್ಟಾರಿ, ಈ ಯಾವಾಗವು ಸರಳ ರೇಖಾಗತ ಆಗಿರ್ತಾವು ಅಂದ್ರೆ ತ್ರಿಭುಜದ ವಿಸ್ತೀರ್ಣ ಏನಿರ್ತೈತಿ 0 ಆಗ್ತೈತಿ. ನೋಡಿರಿ, ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಹೇಳ್ಕೊಟ್ಟೇನೆ ರೀ ನಿಮ್ಗೆ ಆಲ್ರೆಡಿ ನಾ ಕ್ಲಾಸ್ ಒಳಗೆ. ಟ್ರಯಾಂಗಲ್ ಇಸ್ ಈಕ್ವಲ್ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2 x1 × y2 - y3 ಪ್ಲಸ್ x2 × y3 - y1 ಪ್ಲಸ್ x3 × y1 - y2. ಇದ್ರೊಳಗೆ ಪ್ರತಿಯೊಂದರದ್ದು ಬೆಲೆನ ತುಂಬ್ರಿ. 1/2 ಹಂಗೆ ಬೇಡ್ರಿ, 2 ಬರೀರಿ. 2 ಅಂದ್ರೆ x1 ಅಂದ್ರೆ 2, ಇದು y2 ಅಂದರೆ k, ಮೈನಸ್ ಇಂಟು ಮೈನಸ್ ಇಲ್ಲ ಐತಿ ಅದನ್ನ ಹಚ್ಕೋರಿ. y3 ಅಂದ್ರೆ -3 ಕೊಟ್ಟರೆ ಅದಕ್ಕೆ ಬ್ರ್ಯಾಕೆಟ್ ಹಾಕೊಂಡು ಮೈನಸ್ ಹಚ್ಕೋಬೇಕು. x2 ಅಂದ್ರೆ 4, y3 ಅಂದ್ರೆ -3, y1 ಅಂದ್ರೆ 3 ಮೈನಸ್ ಐತೆ ಅದಕ್ಕೆ ನಾ ಮೈನಸ್ ಹಚ್ಚೀನಿ. x3 ಅಂದ್ರೆ 6, y1 ಅಂದ್ರೆ 3, y2 ಅಂದ್ರೆ k. ನೆಕ್ಸ್ಟ್ 1/2 ಕೈ ನೋಡಿರಿ, ಈ 2 ಕೈ ಈ 0 ಗುಣಿಸಿದ್ರೆ ಅದಕ್ಕೆ ಏನು ಹಾಕಿರ್ತದೆ 0 ಆಗ್ಬಿಡ್ತೈತಿ. ಅದಕ್ಕೆ ಇಲ್ಲಿ ನಾನು ಈ 1/2 ಬಿಟ್ಟು ಮುಂದಿಂದ ಹಚ್ಕೊಳೋದೀಗ. ನೆಕ್ಸ್ಟ್ 2 ಐತಿ, 2 ಹಂಗೆ ಬರಿತೀನಿ. ಕೆ ಹಂಗೆ ಬರ್ತೀನಿ. ಮೈನಸ್ ಇಂಟು ಮೈನಸ್ +3, 4ಕ್ಕೆ 4 ಹಂಗೆ ಬರ್ತೀನಿ. ಮೈನಸ್ ಬಂದ್ರೆ ಕೂಡಿಸಿ ಮೈನಸ್ ಚಿಹ್ನೆ ಇಡಬೇಕು. 3ಕ್ಕೆ 3 ಕೂಡಿಸಿದ್ರೆ 6, -6, 6ಕ್ಕೆ 6 ಹಂಗೆ ಬರಿತೀನಿ. 3 ಮೈನಸ್ ಕೆನ ಹಂಗೆ ಬರಿತೀನಿ. ಇಷ್ಟರ ತಿಳಿತಾ. ನೆಕ್ಸ್ಟ್ ಈ ಬ್ರ್ಯಾಕೆಟನ್ನು ಬಿಡಿಸ್ಕೊಳೋಣ ಈಗ. 2 × k ಪ್ಲಸ್ 3 2 6 ಪ್ಲಸ್ ಇಂಟು ಮೈನಸ್ 6 4 24, 6 1 3 18, 6 1 6 k. ನೋಡಿರಿ ನೆಕ್ಸ್ಟ್ ಸ್ಟೆಪ್ ಒಳಗೆ ನೋಡಿರಿ 18ಕ್ಕೆ 6 ಕೂಡಿಸಿದ್ರೆ ಎಷ್ಟು ರೀ 24 ಇಲ್ಲ. ಪ್ಲಸ್ 24 ಮೈನಸ್ 24 ಏನಾಗ್ತಾವೆ ಎರಡೂ. ಈಗಿಲ್ಲೇ 2 k ಐತಿ, ಇಲ್ಲಿ 6 k ಐತಿ. ಪ್ಲಸ್ ಮೈನಸ್ ಬಂದೈತಿ, ಕಳೀರಿ. ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆ ಇಡ್ರಿ. 6 k ಒಳಗೆ 2 k ಕಳೆದ್ರೆ 4 k, -4 k = 0. ನೋಡಿರಿ ಇದು ತಿಳಿತಾ. ನೆಕ್ಸ್ಟ್ k = 0/4, 0/ something is 0. ದತ್ತ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಕೇನ ಬೆಲೆ ಎಷ್ಟು ಬಂತು 0. ನೆಕ್ಸ್ಟ್ ಇದನ್ನು ಯಾವ ರೀತಿ ಮಾಡ್ಬೋದು, ಪಿ ಎ = ಪಿ ಬಿ ಹಚ್ಕೋರಿ. √PA ಅಂದರೆ ದೂರ ಕಂಡುಹಿಡಿಯೋ ಸೂತ್ರ, ಅದನ್ನು ಲೆಕ್ಕ ಹಚ್ಕೊಂಡು ದೂರ ಕಂಡುಹಿಡಿಯೋ ಸೂತ್ರದ ಮೇಲೆ ಮಾಡೋದಿದ್ದು. 4 - 2 whole square + 0² x - 2 whole square 5 - 3 whole square. ನೋಡಿರಿ ಇಲ್ಲಿ ಏನಾಕೈತಿ, 4ರಾಗ 2 ಕಳೆದ್ರೆ 2, 4ರಾಗ 2 ಕಳೆದ್ರೆ 2, 2ರ ಸ್ಕ್ವೇರ್ ಹೌದಾ. ಈ ರೂಟು ಕ್ಯಾನ್ಸಲ್ ಆದವು. x - 2 whole square ಹಂಗೆ ಬರೀರಿ. 5ರಾಗ 3 ಕಳೆದ್ರೆ 2, 2ರ ಸ್ಕ್ವೇರ್. ನೋಡಿರಿ ಈ +2 -2ರ ಸ್ಕ್ವೇರ್ 2 ಕ್ಯಾನ್ಸಲ್ ಅದು. ಹಾಗಂದ್ರೆ x - 2 whole square = 0 ಬಂದ್ರೆ ಎಕ್ಸ್ದ ಬೆಲೆ ಎಷ್ಟು ಬಂತು 2. ನೆಕ್ಸ್ಟ್ ಸೇಮ್ ಮತ್ತದೆ ದತ್ತಾಂಶ ಮತ್ತು ಸರಾಸರಿ ಕಂಡುಹಿಡಿಯೋದು. ನೋಡಿರಿ ಈ ಕೆಳಗಿನ ದತ್ತಾಂಶಗಳಿಗೆ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯಿರಿ. ವರ್ಗಾಂತರ ಕೊಟ್ಟರೆ ಆವೃತ್ತಿ ಕೊಟ್ಟರೆ ಹೌದಾ. ನೋಡಿರಿ ಸೇಮ್ ಇದ್ರಿಂದ ಯಾವ ರೀತಿ ಮಾಡಬೇಕು, FI ಕೊಟ್ಟಾರ, XI ಕೊಟ್ಟಾರ, FI × XI. ನೋಡಿರಿ ಅಥವಾ ಒಮ್ಮೊಮ್ಮೆ ಜಾಸ್ತಿ ಅಂದ್ರೆ ಅಥವಾ ಅಂತ ಕೇಳ್ತಾರ. ಒಂದು ವೇಳೆ ಹಂಗೆ ಸಿಂಗಲ್ ಕೇಳಿದ್ರು ನಿಮ್ಗೆ ಮಾಡುವಂಥ ಕೆಪಾಸಿಟಿ ಬರ್ತೈತೆ. ಯಾಕಂದ್ರೆ ನಾನು ಅಷ್ಟು ನಿಮ್ಗೆ ಡೀಟೇಲಾಗಿ ಕ್ಲಾಸ್ನಾಗ ಹೇಳ್ಕೊಟ್ಟೇನೆ ರೀ. FI ಕೊಟ್ಟಾರ, XI ಮಾಡ್ತಿರಲ್ಲ, ಇವೆರಡರ ಮಧ್ಯಬಿಂದು ಬರ್ಕೊತಿರಲ್ಲ. 15 ಮತ್ತು 25ರ ಮಧ್ಯಬಿಂದು 20, 25 ಮತ್ತು 35ರ ಮಧ್ಯಬಿಂದು 30, 35 ಮತ್ತು 40ರ ಮಧ್ಯಬಿಂದು 40, 45 50ರ ಮಧ್ಯಬಿಂದು 50. ಇವೆರಡೂ ಗುಣಿಶೀಲ ಹಚ್ತಿರಲ್ಲ. 10 10, 23 60, 35 150, 44 160, 52 100 ಹಚ್ಕೊತಿರಲ್ಲ. ನೆಕ್ಸ್ಟ್ ಇವೆಲ್ಲ ಕೂಡಿಸಲಿ ಸಿಗ್ಮಾ FI ಮಾಡ್ತೀರಿ. ನೆಕ್ಸ್ಟ್ ಏನು ಮಾಡಬೇಕು, ಸರಾಸರಿ ಸೂತ್ರ ಏನು, ಸಿಗ್ಮಾ FI XI / ಸಿಗ್ಮಾ FI. ಸಿಗ್ಮಾ FI XI 480 ಬಾಗಿಲೆ 15, ಇವೆರಡು ಕಡ್ತಾ ಹೊರದ್ರೆ ಎಷ್ಟು ಬಂತು 32. ಇದನ್ನು ಯಾವ ರೀತಿ ಮಾರ್ಕ್ಸ್ ಕೊಡ್ತಾರ, ಸಿಗ್ಮಾ FI ಕಂಡುಹಿಡಿದ್ರೆ ಎಷ್ಟು ಕೊಡ್ತಾರೆ ರೀ, ಅರ್ಧ ಮಾರ್ಕ್ಸ್. XI ಕಂಡುಹಿಡಿಯೋಕೆ ಅರ್ಧ ಮಾರ್ಕ್ಸ್. FI XI ಮತ್ತು ಸಿಗ್ಮಾ FI XI ಕಂಡುಹಿಡಿಯೋಕೆ ಅರ್ಧ ಮಾರ್ಕ್ಸ್. ಇಲ್ಲೇ ನಿಮ್ಗೆ 1.5 ಮಾರ್ಕ್ಸ್ ಬಂತು. X ಬಾರನ್ನು ಏನು ಕಂಡುಹಿಡ್ತಿರಲ್ಲ ಅಲ್ಲಿ ಅರ್ಧ ಮಾರ್ಕ್ಸ್. ಈ X ಬಾರ್ ಇದೇನು ಬರ್ತಿರ ಇದಕ್ಕೆ ಅರ್ಧ ಮಾರ್ಕ್ಸ್. ಈ ಸೂತ್ರ ಬರ್ತಿಲ್ಲ ಅದಕ್ಕೆ ಅರ್ಧ ಮಾರ್ಕ್ಸ್. ಟೋಟಲ್ ಇದು 3 ಮಾರ್ಕ್ಸಿನ ಕ್ವಶನ್ ತಿಳಿತಾ. ನೆಕ್ಸ್ಟ್ ನೋಡ್ರಿ, ಈಗ ಮಧ್ಯಾಂಕ ಕಂಡುಹಿಡಿ ಅಂದಾರ. ಈ ವರ್ಗಾಂತರದ ಏನು ಮಾಡ್ಬೇಕು ನಾವು, ಮಧ್ಯಾಂಕ ಇಷ್ಟ ಕೊಟ್ಟಾರ. ಇದು ಸಂಚಿತ ಆವೃತ್ತಿ ಕೊಟ್ಟರಂಗಿಲ್ಲ ಅವರು, ವರ್ಗಾಂತರ ಆವೃತ್ತಿ ಕೊಟ್ಟಾರ. ಇದ್ರದ್ದು ನಾವು ಸಂಚಿತ ಆವೃತ್ತಿನ ಮೊದಲು ಕಂಡುಹಿಡಿಬೇಕು. ನೋಡಿರಿ 6 ಬರ್ಕೊಂಡ್ರಿ ಮೊದ್ಲೇಕ. 6ಕ್ಕೆ 9 ಕೂಡಿಸಿದ್ರೆ 15 ಬರೀರಿ.
15ಕ್ಕೆ 10 ಕೂಡಿಸಿದ್ರೆ 25, 25ಕ್ಕೆ 8 ಕೂಡಿಸಿದ್ರೆ 33, 33ಕ್ಕೆ 7 ಕೂಡಿಸಿದ್ರೆ 40. ಇದನ್ನು ಯಾವ ರೀತಿ ಸಂಚಿತ ಆವೃತ್ತಿ ಬರೀತಾರೆ ಗೊತ್ತಾಯಿತು. ನೆಕ್ಸ್ಟ್ ನೋಡಿ, n = 40 ಬರ್ಕೋರಿ. n/2 ಅಂದರೆ 40/2 ಅಂದರೆ 20. ನೆಕ್ಸ್ಟ್ ಮಧ್ಯಾಂಕವಿರುವ ವರ್ಗಾಂತರ ಎಷ್ಟು ಬಂತು ಈಗ? ಎಷ್ಟು ಬಂತು ರೀ? 40ರಿಂದ 60 ನೋಡಿರಿ. ಈಗಿದು ಮಧ್ಯಾಂಕವಿರುವ ವರ್ಗಾಂತರ ಆವೃತ್ತಿ ಬಂತು. ಯಾಕಂದರೆ ಇದು 20 ಇದ್ರೊಳಗೆ ಬರ್ತೈತಿ. 15ರಾಗ ಏನರ 20 ಬರ್ತೈತಿ, 6ರಾಗ ಏನರ 20 ಬರ್ತೈತಿ, ಇಲ್ಲ 25. n/2 ಏನು ಮಾಡಿರ್ತಾರಲ್ಲ ಅದು ಎಲ್ಲಿ ಬರ್ತೈತಿ ಅನ್ನೋದನ್ನು ನೋಡ್ಕೋಬೇಕು. ಇದನ್ನೊಳಗೆ n/2 ಮಾಡಿದ್ದೆ 15ರಾಗ ಏನರ 20 ಬರ್ತೈತಾ, ಇಲ್ಲ 25ರಾಗ ಬರ್ತಾರ 20, ಅದನ್ನು ಮೊದಲು ಹಚ್ಕೋಬೇಕು. ಅದರಲ್ಲಿಂದ LCF ಎಲ್ಲ ನಾನು ನಿಮ್ಗೆ ಡೀಟೇಲ್ ಹೇಳ್ಕೊಟ್ಟೇನಿ ರೀ, ಇದ್ರಲ್ಲಿ ಮತ್ತೆ ಹೇಳ್ಕೊಂಡು ಕುಂದ್ರಂಗಿಲ್ಲ. ಅದನ್ನು ನೋಡ್ಕೊಂಡು ಅದ್ರ ಮೇಲೆ L ಅಂದ್ರೇನು, CF ಅಂದ್ರೇನು, F ಅಂದ್ರೇನು, H ಅಂದ್ರೇನು ಬರ್ಕೋರಿ. ಮತ್ತು ಮಧ್ಯಾಂಕ ಕಂಡಿಡ್ತಕ್ಕಂಥ ಸೂತ್ರ ಬರೀರಿ. ನೋಡ್ರಿ, ಬೇಕಂದ್ರೆ ನಾ ಮಧ್ಯಾಂಕ ಮತ್ತು ಬಹುಲಕದ ಮೇಲೆ ಕ್ಲಾಸ್ ಮಾಡಿಲ್ಲ, ಅದನ್ನು ಡೀಟೇಲಾಗಿ ನೋಡ್ಕೊಂಬಿಡ್ರಿ. ಈಸಿಯಾಗಿ ನೀವು ಲೆಕ್ಕ ಮಾಡಿ ಬರ್ತೀರಿ. ನೋಡಿರಿ, ಮಧ್ಯಾಂಕ ಸೂತ್ರ L + n/2 - CF/F ಸೂತ್ರ ಇಂಟು H. ಹೌದಾ? ಇದ್ರೊಳಗೆ ಪ್ರತಿಯೊಂದು ಬೆಲೆ ತುಂಬ್ರಿ. ಸಿಂಪ್ಲಿಫಿಕೇಶನ್ ಥ್ರೂ ಈಸಿ ಐತಿ. ಇದ್ರೊಳಗೆ 25 ನೋಡಿರಿ, ಇದು 10 12 ಬಂತು. 20ರಾಗ 15 ಕಳೆದ್ರೆ 5 ನೋಡಿರಿ, 5 2 10, 40ಕ್ಕೆ 10 ಕೂಡಿಸಿದ್ರೆ ಎಷ್ಟು? 50. ಇಷ್ಟು ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟು ಓಜು ರಚನೆ ಮತ್ತೆ ಬಂತು 3 ಮಾರ್ಕ್ಸಿನ ಕ್ವಶನ್. ಈ ಕೆಳಗಿನ ಕೋಷ್ಟಕದಲ್ಲಿ ಒಂದು ಶಾಲೆಯ 10ನೇ ತರಗತಿಯ 60 ವಿದ್ಯಾರ್ಥಿಗಳ ಎತ್ತರದ ಮಾಹಿತಿಯನ್ನು ನೀಡಲಾಗಿದೆ. ಈ ದತ್ತಾಂಶಗಳಿಗೆ ಓಜುವನ್ನು ರಚಿಸಬೇಕು. ನೋಡಿರಿ, ಸಂಚಿತ ಆವೃತ್ತಿ ಅಲ್ಲಿ ಹಚ್ಕೊತೀರಿ ಯಾವ ಅಕ್ಷರದೊಳಗೆ? Y ಅಕ್ಷರದೊಳಗೆ. ಹೌದಾ? ಈ ರೀತಿ ಸಂಚಿತ ಆವೃತ್ತಿ ಹಚ್ಕೊಳ್ಬೇಕು. ನೋಡಿರಿ, ವಿದ್ಯಾರ್ಥಿಗಳ ಸಂಖ್ಯೆ ಹಚ್ಕೊಂಡು, ಇದು ವಿದ್ಯಾರ್ಥಿಗಳ ಸಂಖ್ಯೆ ಅಂದ್ರೆ ಸಂಚಿತ ಆವೃತ್ತಿ. ವಿದ್ಯಾರ್ಥಿಗಳ ಎತ್ತರ ಹಚ್ಕೊಂಡು ಪ್ರತಿಯೊಂದು ಸ್ಕೇಲ್ ಬರೆದು X ಅಕ್ಷ 1 ಸೆಂಟಿಮೀಟರ್ ಹಚ್ಕೊಟ್ಟು 5 ಮಾನ, Y ಅಕ್ಷ 1 ಸೆಂಟಿಮೀಟರ್ ಹಚ್ಕೊಟ್ಟು 5 ಮಾನ ಹಚ್ಕೊಂಡು ಇವೆಲ್ಲ ಪಾಯಿಂಟ್ಸನ್ನು 120, 130, 140 ಇವೆಲ್ಲ ಗುರುತಿಸ್ಕೊಂಡು, ಇಲ್ಲ 5, 10, 15 ಗುರುತಿಸ್ಕೊಂಡು ನಮ್ಗೆ ಏನು ಕೊಟ್ಟಿರ್ತಾರಲ್ಲ ಮೊದಲೇ ಪಾಯಿಂಟ್ 1, 2 ಹೇಳ್ತೀನಿ. ನೆಕ್ಸ್ಟ್ ನೀವು ಮಾಡ್ಕೊಂಬಿಡ್ರಿ. 130ಕ್ಕಿಂತ ಕಡಿಮೆ ಎಷ್ಟು? 4ಪ್ಪ. 4 ಎಲ್ಲಿ ಬರ್ತೈತಿ? ಈ ಬಿಂದು. ಹೌದಾ? 5 ಇಲ್ಲಿ 5 ಐತಂತ 5ಕ್ಕಿಂತ ಕಡಿಮೆ 4 ಇಲ್ಲಿ ಹಚ್ಕೊಳ್ರಿ. ನೆಕ್ಸ್ಟ್ ಇನ್ನೊಂದೇನು? 140ಕ್ಕಿಂತ ಕಡಿಮೆ 12, 10ರ ಮೇಲೆ 2 ಗೆರೆಗೆ, ಇಲ್ಲಿ 10 ಐತಂದ್ರೆ 10ಕ್ಕಿಂತ 2 ಗೆರೆ ಮ್ಯಾಲಿಟ್ಟು ಪ್ರತಿಯೊಂದು ಬಿಂದುನು ಗುರುತಿಸ್ಕೊಂಡು ಈ ರೀತಿ ಓಜುವನ್ನು ಎಳೀರಿ. ತಿಳಿತಲ್ಲ ಇದು? ನೆಕ್ಸ್ಟ್ ಕ್ವಶನ್, ಬಾಹ್ಯ ಬಿಂದುವಿನ ಪ್ರಮೇಯದ್ದು ಒಂದು ಡೀಟೇಲ್ ಕ್ಲಾಸ್ ಮಾಡೇನಿ ರೀ ನಾನು. ಪ್ರಮೇಯನು ಇಂಪಾರ್ಟೆಂಟ್ ಪ್ರಮೇಯ ಯಾವ್ಯಾವ ಬರ್ತಾವೆ ಅನ್ನೋದನ್ನೆಲ್ಲ. ಬಾಹ್ಯ ಬಿಂದುವಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರ್ತದೆ ಎಂದು ಸಾಧಿಸಿದ ನಂತರ ಪರ್ಫೆಕ್ಟ್ ಮಾಡ್ಕೊಂಡು ಹೋಗಿಬಿಡ್ರಪ್ಪ ನಾಳೆ ಎಕ್ಸಾಮಿಗೆ. ನೋಡಿರಿ, ಫಸ್ಟ್ ಡೈಗ್ರಾಮ್ ತೆಗೆದಿರಿ. ದತ್ತ ಬರ್ಕೋಬೇಕು. ದತ್ತ ಅಂದರೆ ಕ್ವಶನಾಗ ಏನು ಕೊಟ್ಟಿರ್ತಾರೆ ಅದು ಬರೀಬೇಕು. PQ ಮತ್ತು PRಗಳು ಬಾಹ್ಯ ಬಿಂದು P ಇಂದ O ಕೇಂದ್ರವಿರುವ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು. ಸಾಧನೀಯ ಅಂದರೆ PQ = PR. ರಚನೆ ಏನು ಮಾಡ್ತೀರಿ? OP, OQ, ORನ ಸೇರಿಸ್ಬೇಕು. ನೆಕ್ಸ್ಟ್ ಸಾಧನೆ ಅಂದ್ರೇನು? ತ್ರಿಭುಜ POQ ಮತ್ತು ತ್ರಿಭುಜ PORಗಳಲ್ಲಿ ಎಲ್ಲರೂ ಇಷ್ಟೊತ್ತಿಗೆ ಆಲ್ರೆಡಿ ಪ್ರಮೇಯ ಪರ್ಫೆಕ್ಟ್ ಮಾಡಿರಿ ಅಂತ ತಿಳ್ಕೊಂಡಿನ. ನೋಡಿರಿ, ಯಾಕಂದರೆ ಎಕ್ಸಾಮಿಗೆ ಮೋಸ್ಟ್ ಇಂಪಾರ್ಟೆಂಟ್ ಇದು. ಕೋನ OQP = ಕೋನ ORP = ಯಾಕಂದರೆ ಇದು ಪ್ರಮೇಯ 4.1 ಪ್ರಕಾರ. OQB = R ಯಾಕೆ? ಒಂದೇ ವೃತ್ತದ ತ್ರಿಜ್ಯಗಳು ಸಮ. OP = OP ಯಾಕೆ? ಸಾಮಾನ್ಯ ಬಾಹು. ಯಾವಾಗ ಇವು ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತ ಪ್ರಕಾರ ಇವೆರಡು ತ್ರಿಭುಜಗಳೇನಾದ್ರು ಈಗ ಸರ್ವಸಮ ಅದು. ಯಾವಾಗ ಎರಡು ತ್ರಿಭುಜಗಳು ಸರ್ವಸಮ ಆದವಂದ್ರೆ ಅವುಗಳ ಅನುರೂಪ ಬಾಹುಗಳು ಏನಿರ್ತಾವೆ? ಸಮಾನುಪಾತಗಿರ್ತಾವೆ, ಸಮನಾಗಿರ್ತಾವೆ. ಅದಕ್ಕೆ PQ = PR. ಇದನ್ನು ನಮ್ಗೆ ಪ್ರಮೇಯ ಸಾಧಿಸಬೇಕಿತ್ತು. ಇಷ್ಟ ಬರೆದ್ರೆ ಆತು. ನಾ ಹೆಂಗೆ ಮಾಡ್ಸಿಲ್ಲ ಇಷ್ಟ ನೀವು ಮಾಡಿ ಬರ್ರಿ ಸಾಕು. ನೋಡಿರಿ, ನಿಮ್ಗೆ ಔಟ್ ಆಫ್ ಔಟ್ ಕೊಡ್ತಾರೆ ಇವರು. ನೆಕ್ಸ್ಟ್ ನೋಡಿರಿ, 3 ಸೆಂಟಿಮೀಟರ್. ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಸ್ಪರ್ಶಕ ರಚನೆ. 3 ಸೆಂಟಿಮೀಟರ್ ಇರುವ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸ್ರಿ ಅಂತ ಕೇಳಾರ. ಮೊದಲು ನೀವು ಅವ್ರ ಲೆಕ್ಕ ಕೊಟ್ಟುಕೊಳ್ಳೇನ ತ್ರಿಜ್ಯಗಳ ನಡುವಿನ ಕೋನವನ್ನು ಬರೀಬೇಕು. ಇದಕ್ಕೆ ಅರ್ಧ ಮಾರ್ಕಸ್ ಇರ್ತೈತಿ. 180ರಾಗ 60 ಕಳೆದ 120. ಈ ರೀತಿ ಇದನ್ನು ರಚನೆ ಮಾಡಬೇಕು. ಇದನ್ನು ಆಲ್ರೆಡಿ ರಚನೆ ನಾನು ನಿಮ್ಮ ಕ್ಲಾಸ್ನಾಗ ಹೇಳ್ಕೊಟ್ಟೀನಿ ರೀ. ಇದನ್ನು ನೀವು ನೋಡ್ಕೊರಿ. ಮತ್ತು ಇದರೊಳಗೆ ವೃತ್ತ ಏನು ಹೇಳ್ತಿರಲ್ಲ ಅದಕ್ಕೆ ಅರ್ಧ ಮಾರ್ಕಸ್. ಇದೇನು ಫಸ್ಟ್ ತ್ರಿಜ್ಯಗಳ ನಡುವಿನ ಕೋನ ಬರೋದು ಅದಕ್ಕೆ ಅರ್ಧ ಮಾರ್ಕ್ಸ್, ತ್ರಿಜ್ಯಗಳು ಅರ್ಧ ಮಾರ್ಕ್ಸ್, ಸ್ಪರ್ಶಗಳನ್ನು ಏನು ರಚಿಸ್ತಾರೆ ಅದಕ್ಕೆ 1.5 ಮಾರ್ಕ್ಸ್. ತಿಳಿತಲ್ಲ ಇದು? ನೆಕ್ಸ್ಟ್, ಒಂದು ಸಮಾಂತರ ಶ್ರೇಣಿಯ ಮೊದಲ 9 ಪದಗಳ ಮೊತ್ತವು 144 ಆಗಿದೆ ಮತ್ತು ಇದರ 9ನೇ ಪದವು 28 ಆದಾಗ ಈ ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂದಾರ. ಹೌದಾ? SN = ಸೂತ್ರ ಏನು ಹೇಳ್ಕೊಟ್ಟೀನಿ ರೀ ನಿಮ್ಗೆ? SN = n/2 × a + l. S9 = 9/2 × a + 28. 144 = 9/2 × a + 28.
ಹೌದಾ. ಈಗ ಇದನ್ನು ಓರೆ ಗುಣಾಕಾರ ಮಾಡೋಣ. 144 ಇಂಟು 2 ಭಾಗಲೇ 9. ಇದನ್ನು 2 ಕಡ್ತಾ ಹೊಡೆದ್ರೆ ಎಷ್ಟು ಬಂತಿಲ್ಲ 16 ಬಂತು. ಈಗ 16 ಎರಡಲೇ 32 = a + 28. a = 32 - 28. a = 4. ಹೌದಾ. ಈಗ ನಾವು ಡಿ ಕಂಡುಹಿಡಿಬೇಕಂದ್ರೆ n = a + n - 1 ಇಂಟು ಡಿ. ಇದರೊಳಗೆ ಎಲ್ಲ ಬೆಲೆಯನ್ನು ತುಂಬ್ರಿ. ನೋಡಿರಿ a9 = 4 + 9 - 1 ಇಂಟು ಡಿ. 28 = 4. 9ರಾಗ 1 ಕಳೆದ್ರೆ 8 ಡಿ. ನೋಡಿರಿ 28ಆಗ 4 ಕಳೆದ್ರೆ 24 = 8 ಡಿ. ಡಿ = 8 1 8 3 24. ಡಿ = ಎಷ್ಟು ಬಂತು 3. ನೆಕ್ಸ್ಟ್ ನೋಡಿರಿ, ಒಂದು ಆಯತಾಕಾರದ ಮೈದಾನದ ಕರ್ಣವು ಅದರ ಚಿಕ್ಕ ಬಾಹುವಿಗಿಂತ 60 ಮೀಟರ್ ಹೆಚ್ಚಾಗಿದೆ. ದೊಡ್ಡ ಬಾಹುವು ಆ ಚಿಕ್ಕ ಬಾಹುವಿಗಿಂತ 30 ಮೀಟರ್ ಹೆಚ್ಚಾಗಿದ್ದರೆ ಮೈದಾನದ ಬಾಹುಗಳ ಅಳತೆಯನ್ನು ಕಂಡುಹಿಡಿಯಿರಿ ಅಂತಾರೆ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣವು 13 ಸೆಂಟಿಮೀಟರ್ ಉದ್ದವಿದೆ. ಉಳಿದೆರಡು ಬಾಹುಗಳಲ್ಲಿ ಒಂದು ಬಾಹುವು ಮತ್ತೊಂದು ಬಾಹುವಿಗಿಂತ 7 ಸೆಂಟಿಮೀಟರ್ ಹೆಚ್ಚಾಗಿದ್ದರೆ ಆ ತ್ರಿಭುಜದ ಬಾಹುಗಳನ್ನು ಕಂಡುಹಿಡಿಯಿರಿ ಅಂತಾರೆ. ಹೌದಾ. ಒಂದೇದು ಮಾಡೋಣ ನಾವು ಫಸ್ಟ್ ABCD. ಹೌದಾ. ABCD ಅನ್ನೋದೇನಿದಿಂದ ಆಯತಾಕಾರದ ಮೈದಾನ. ಇದರೊಳಗೆ AB = x ಸೆಂಟಿಮೀಟರ್ ಆಗಿರಲಿ. ಆಗ BC = ಏನಾಯ್ತು x + 30. ಹೌದಾ. AC ಏನಾಕಿ AC = ಎಷ್ಟಾಕೈತಿ x + 60. ನಮಗೆ ಪೈಥಾಗೋರಸ್ ಪ್ರಮೇಯ ಪ್ರಕಾರ AC² = AB² + BC². AC ಅಂದರೆ x + 60 ಹೋಲ್ ಸ್ಕ್ವೇರ್ + x² + x + 30 ಹೋಲ್ ಸ್ಕ್ವೇರ್. a + b ಹೋಲ್ ಸ್ಕ್ವೇರ್ ಸೂತ್ರ ಪ್ರಕಾರ ಇದನ್ನ ಬಿಡಿಸ್ಬೇಕು. a + b ಹೋಲ್ ಸ್ಕ್ವೇರ್ ಸೂತ್ರ ಏನು ಹೇಳ್ತೈತಪ್ಪ ನಿಮ್ಗೆ a² + b² + 2ab. ಇಲ್ಲಾಂದರೆ a² + 2ab + b² ಹಚ್ಕೋರು ನಡಿತೈತಿ. ಅದ್ರ ಪ್ರಕಾರ a² ಅಂದರೆ x² + b² ಅಂದರೆ 60² + 2ab 2 × x × 60 = x². ಹಂಗೆ ಬರೀರಿ. ಇಲ್ಲೇನೋ a + b ಸೂತ್ರದ ಪ್ರಕಾರ ಬಿಡಿಸ್ರಿ. x² + 30² + 2 × x × 30. ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಸ್ಟೆಪ್ ಒಳಗೆ ಏನಾಯ್ತು ಈ x² ಕ್ಯಾನ್ಸಲ್ ಆಯಿತು. ಈಗ ನಾನು 60ಕ್ಕೆ 60ರಲ್ಲಿ ಗುಣಿಸಿದ್ರೆ 3600. ಈಗ 62 120x x² ಹಂಗೆ ಬರೀರಿ. 30 30 900. 32 60x. ನೆಕ್ಸ್ಟ್ ಸ್ಟೆಪ್ ಒಳಗೆ x² ಮೊದಲು ಬರ್ಕೊತೀನಿ ಪ್ಲಸ್ 900 ಬರ್ಕೊತೀನಿ ಪ್ಲಸ್ 60x ಬರ್ತೀನಿ. ಈ ಪ್ಲಸ್ ಈ ಕಡೆ ಬಂದರೆ ಏನಾಯ್ತು -3600 -120x. x² ಹಂಗೆ ಬರೀರಿ. ನೋಡಿರಿ 60x ಒಳಗೆ 120 ಒಳಗೆ 60 ಕಳೆದ್ರೆ 60. ದೊಡ್ಡ ಸಂಖ್ಯೆ ಚಿಹ್ನೆ -60x. ನೋಡಿರಿ 3600 ಒಳಗೆ 900 ಕಳೆದ್ರೆ 2700 -2700. ನೆಕ್ಸ್ಟ್ ಒಳಗೆ 2700 ಯಾವ ಮುಗ್ಯಾಕೈತೆ ಅಂದ್ರೆ 90ಕ್ಕೆ × 30 ಮಾಡಿದ್ರೆ 2700 ಬರ್ತೈತಿ. 90ರಾಗ 30 ಕಳೆದ್ರೆ ನಡುಕಿನ ಸಂಖ್ಯೆ 60 ಬರ್ತೈತಿ. ಅಂಥ ಸಂಖ್ಯೆ ತೊಗೋಬೇಕು. x² -90x + 3x + 30x -2700. ಇವೆರಡದ್ರಾಗ ಏನು ಕಾಮನ್ ಐತ್ರಿ x ಕಾಮನ್ ತೆಗೆದ್ರೆ ಇಲ್ಲಿ ಉಳಿದಿದ್ದೇನೆ x -90. ಇವೆರಡದ್ರಾಗ 30 ಕಾಮನ್ ತೆಗೆದ್ರೆ x -90. ಈ x -90 ಒಂದು ಕಾಮನ್ ತೆಗೆದುಬಿಡೋಣ. ಇಲ್ಲಿ ಉಳಿದಿದ್ದೇನೆ x, ಇಲ್ಲಿ ಉಳಿದಿದ್ದು +30. x -90 = 0 ಅಥವಾ x + 30 = 0. x +90 ಕಡೆ ಬಂದ್ರೆ -90 +30 ಕಡೆ ಬಂದ್ರೆ -30. ಇದನ್ನು ಪರಿಗಣಿಸಂಗಿಲ್ಲ. ಯಾಕೆ ನೆಗೆಟಿವ್ ಬಂದೈತಿ ಮೈನಸ್ ಬಂದೈತಿ. ಅದಕ್ಕೆ x = 90. x AB = x = 90 ಮೀಟರ್. BC = x + 30 ಅಂದ್ರೆ 90 + 30 = 120 ಮೀಟರ್. ತಿಳಿತಲ್ಲ ಇದೆಲ್ಲರಿಗೂ. ನೆಕ್ಸ್ಟ್ ಕ್ವಶನ್, ಒಂದು ಲಂಬಕೋನ ವಿಕರ್ಣದ ಕೊಟ್ಟಾರ. ವಿಕರ್ಣ 13. ಹೌದಾ. ನೋಡಿರಿ ವಿಕರ್ಣ 13 ಆಯಿತು. ಇದನ್ನು x ತೊಗೊಂಡ್ರೆ ಇದು x + 7. ನೋಡಿ ತ್ರಿಭುಜ ABC ಲಂಬಕೋನ ತ್ರಿಭುಜವಾಗಿರಲಿ. ಇದ್ರೊಳಗೆ AC = 13 ಸೆಂಟಿಮೀಟರ್, AB = x ಸೆಂಟಿಮೀಟರ್, BC = x + 7 ಆಗಿರಲಿ. ಮತ್ತು ಪೈಥಾಗೋರಸ್ನ ಪ್ರಮೇಯ ಬಳಸ್ರಿ. ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತೈತಿ. AC² = AB² + BC². AC ಅಂದರೆ ಎಷ್ಟು ಬಂತೀಗ 13² ಪ್ಲಸ್ AB ಅಂದರೆ x² ಪ್ಲಸ್ BC ಅಂದರೆ x + 7 ಹೋಲ್ ಸ್ಕ್ವೇರ್. 13 13 169 x² ಹಂಗೆ ಬರೀರಿ. ಇದನ್ನು ಮತ್ತೆ a + b ಹೋಲ್ ಸ್ಕ್ವೇರ್ ಪ್ರಕಾರ ಬಿಡಿಸ್ರಿ. ನೆನ್ಪಿಡ್ರಿ ಅವು ಬೇಸಿಕ್ ಫಾರ್ಮುಲಾಸ್, ಅವನ್ನೆಲ್ಲ ನೀವು ಬ್ಯಾಟ್ ಹೊಡೆದೇ ಇರಬೇಕು. a² + b² + 2ab. x² ಹಂಗೆ ಬರಿತೀನಿ. 7 7 49 ಪ್ಲಸ್ 7 2 14x. ತಿಳಿತಾ ಇದು. ನೆಕ್ಸ್ಟ್
169 ಹಂಗೆ ಬರೀರಿ. ಎಕ್ಸ್ ಸ್ಕ್ವೇರ್ ಕೂಡಿಸಿದ್ರೆ 2x² 49 ಹಂಗೆ ಬರೀರಿ. 14x ಹಂಗೆ ಬರೀರಿ. 2x² 49 + 14x ಹಂಗೆ ಬರೀರಿ. ಈ ಪ್ಲಸ್ 169 ಈ ಕಡೆ ಬಂದ್ರೆ ಮೈನಸ್ 169. ನೆಕ್ಸ್ಟ್ 2x² + 14x ಹಂಗೆ ಬರೀರಿ. 169 ಒಳಗೆ 49ನ ಕಳೆದ್ರೆ 120. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತೆ, ಅದಕ್ಕೆ ಮೈನಸ್ 120. ಈಗ ಇದಕ್ಕೆ ಪೂರಾ ಇದಕ್ಕೆ 2ಲಿಂದ ಭಾಗಿಸ್ರಿ. x² 2 7 14, 2 2 ಅಂತೂ ಕ್ಯಾನ್ಸಲ್ ಆಯ್ತು. 2 7 14 7x ಮೈನಸ್ 2 6 12, ಅದಕ್ಕೆ 62 120, ಅದಕ್ಕೆ 60 ಭಾಗಿಸಿದ್ರಿ ಎಲ್ಲ. ನೆಕ್ಸ್ಟ್ ಸ್ಟೆಪ್ನಾಗ ಏನು ಮಾಡಿರಿ, x² ಪ್ಲಸ್ ಈ 60 ಯಾಮಗೆ ಆಗೈತಿ 12 5 60 ಹೌದಾ. 12 5 60. ನಾ ಯಾಕೆ 12 5 60 ತೊಗೊಂಡೀನಿ ನೋಡಿರಿ. ನಮಗೇನೈತಿಲ್ಲ 60. 12 5 60 ಯಾಕೆ ತೊಗೋಬೇಕು, 10 6 60 ತೊಗೋಬಹುದಲ್ಲ. ಆದ್ರೆ ನಾವು ಯಾವ ಸಂಖ್ಯೆ ತೊಗೋಬೇಕು, ನಡುಕಿನ ಸಂಖ್ಯೆ, ಆಮೇಲೆ ನಮಗದು 7x ಬರಬೇಕು ಅಂತ ತೊಗೋಬೇಕು ನೋಡಿರಿ. 12ರಾಗ 7 5 ಕಳೆದ್ರೆ 7 ಇಲ್ಲ, ಅದಕ್ಕೆ 7x ತೊಗೊತೀನಿ. ಅದು 10 6 60 ತೊಗೊಂಡ್ರೆ 10ರಾಗ 6 ಕಳೆದ್ರೆ 4 ಬರ್ತೈತೆ, ಅದು ತೊಗೋಬಾರ್ದು. ಏನು ತೊಗೋಬೇಕು ನಾವು, ನಡುಕಿನ ಸಂಖ್ಯೆ ಬರಹಂಗೆ ಅದು ಯಾವ ಮಗೆ ಆಗೈತೆ ನೋಡಿ ತೊಗೋಬೇಕು. ಅದಕ್ಕೆ ನಾ ಇಲ್ಲಿ ಏನು ಮಾಡೀನಿ, ಪ್ಲಸ್ 12x ಮೈನಸ್ 5x ಪ್ಲಸ್ ಮೈನಸ್ 60. ನೆಕ್ಸ್ಟ್ ಎಕ್ಸ್ ಕಾಮನ್ ತೆಗಿರಿ. ಇಲ್ಲಿ x × x + 12. ಇಲ್ಲಿ 5 ಕಾಮನ್ ತೆಗೆದ್ರೆ 5x + 12. ಈ x + 12 x + 12 ಒಂದು x + 12 ಬರೀರಿ. ಬ್ರ್ಯಾಕೆಟ್ ಒಳಗೆ ಇಲ್ಲಿ ಉಳಿದಿದ್ದು x ಮೈನಸ್ 5. x + 12 = 0 ಅಥವಾ x - 5 = 0. x = ಮೈನಸ್ ಪ್ಲಸ್ 12 ಈ ಕಡೆ ಬಂದ್ರೆ ಮೈನಸ್ 12, x = ಪ್ಲಸ್ 5 ಈ ಕಡೆ ಬಂದ್ರೆ ಮೈನಸ್ 5. ಯಾವಾಗ ನೋಡಿರಿ, ಇದನ್ನು ಯಾಕೆ ಪರಿಗಣಿಸಂಗಿಲ್ಲ, ನೆಗೆಟಿವ್ ಬಂತು. x = 5. ಹಾಗಾದರೆ AB = x = 5. BC = ಎಷ್ಟು ಕೊಟ್ಟಾರ, BC = x + 7 5 + 7 = 12 ನೋಡಿರಿ. ಇವತ್ತು ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಕವರ್ ಮಾಡಿಕೊಟ್ಟೇನಿ ರೀ 3 ಮಾರ್ಕ್ಸಿಂದು. ಇನ್ನು 1 ಅಥವಾ 2 ಕ್ಲಾಸ್ ಒಳಗೆ 3 ಮಾರ್ಕ್ಸಿಂದ ಎಲ್ಲ ಕ್ವಶನ್ಸು ನಾನು ನಿಮ್ಗೆ ಮಾಡಿಸ್ಕೊಡ್ತೀನಿ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.